ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೂರ್ನಮೆಂಟ್ ಆಡೋಕೆ ಹೋಗ್ತಾ ಇದ್ದೀವಿ. ಅದೇನು ಮಾಡ್ತಾರೋ ಗೊತ್ತಿಲ್ಲ ನಮ್ಮೂರವರು. ನಮ್ಮಮ್ಮ ಏನು ಹೇಳ್ತಾರೆ ಕೇಳಲ್ಲ. ನಮ್ಮೂರವ್ರು ಟೂರ್ನಮೆಂಟ್ ಆಡೋಕೆ ಹೋಗ್ತಾವ್ರೆ ಏನು ಅಂತ. ಮೇಡಮ್ಮ ಹಾಂ, ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಹೇಳ್ಬೇಕು ನೀನು. ಹಾಂ, ಏನು ಅಂತ? ಹಾಂ ಮೇಡಮ್ ಅವರೇ, ನಮ್ಮೂರು ಏನು ಮಾಡ್ತಾರೆ? ಗೆಲ್ತಾರ ಸೋಲ್ತಾರ? ಮಾತಾಡ್ರಿ. ಯಾಕ್ರಿ ಮೂಕ ವಿಸ್ಮಯರಾಗ್ಬಿಟ್ಟಿದ್ದೀರಾ? ಹಾಂ, ಯಾಕೆ ಮೇಡಮ್ ಅವರೇ ಮೂಕ ವಿಸ್ಮಯರಾಗ್ಬಿಟ್ಟಿದ್ದೀರಾ? ಯಾಕೆ ಯಾಕ್ರಿ ಹೇಳ್ರಿ ಮೇಡಮ್. ಹಾಂ ಹೇಳ್ರಿ, ಇರಲಿ ಪರವಾಗಿಲ್ಲ. ಹಾಂ, ಇವತ್ತು ಯಾವುದು ಇಲ್ಲಿ ಅಕ್ಕಪಕ್ಕ ಊರಲ್ಲ, ಕನಕಪುರಕ್ಕೆ ಹೋಯ್ತವ್ರೆ. ಅದೇನು ದಬಾಕ್ತಾರ್ರಿ? ಹಾಂ ಹೇಳ್ರಿ. ಹಾಂ ಹೇಳ್ರಿ. ಅಯ್ಯ, ಏನ್ ಹೇಳೋದು? ಹೋಗೋದು ನೀನಂತ ಹೇಳ್ರಿ. ಏನ್ ಹೇಳೋದು? ಏನು ಹೇಳಲ್ವಾ? ನಿಮ್ಮ ಅಭಿಪ್ರಾಯ ಏನಿದೆ ಅವ್ರ ಮೇಲೆ? ಅಭಿಪ್ರಾಯ ಗಣೇಶ ಫೀಲ್ಡಲ್ಲಿ ನೋಡಿದ್ನಲ್ಲ, ಅದೇ ಅಭಿಪ್ರಾಯ. ಹೌದಾ? ನೀವು ಅದೇ ಅಭಿಪ್ರಾಯದಲ್ಲಿ ಇದ್ದೀರಾ? ಆಗ್ಲೇ ಇಲ್ಲಿ RCB ಮ್ಯಾಚ್ ಹಾಕೊಂಡು ನೋಡ್ತಾ ಇದ್ದೀರಾ, ಹಳೆ ವರ್ಷದ್ದು. ನೋಡೋಣ ಅದೇನು ದಬಾಕ್ತಾರೆ ಅಂತ ನೋಡೋದ. ಬನ್ನಿ ಫ್ರೆಂಡ್ಸ್, ಇವತ್ತು ಅದೇನು ಅಂತ ಫುಲ್ ಎಲ್ಲ ಜರ್ಸಿ ಹಾಕೊಂಡು ರೆಡಿ ಆಗಿದ್ದೀವಿ. ಬನ್ನಿ ಹೋಗೋದು. ಓ ಜೀವನ್, ಏನ್ರಿ ಇವತ್ತು ಕನಕಪುರಕ್ಕೆ ಹೋಯ್ತವ್ರೆ. ನಿಮ್ಮ ಅಭಿಪ್ರಾಯ ಏನಿದೆ? ಅಲ್ಲಿ ಏನಾಗುತ್ತೆ ರಿಸಲ್ಟ್ ಅಂತ? ಎಲ್ಲೋ ಒಂದು ಸ್ಟ್ರಾಂಗ್ ಫೀಲಿಂಗ್ ಐತೆ, ಗೆದ್ಕೊಂಬತ್ತೀವಿ ಅಂತ. ಯಾಕೆ ಹಂಗ ಅನಿಸ್ತಾ ಇದೆ ನಿಮ್ಗೆ? ಅದು ಬೌಲಿಂಗ್ ಮ್ಯಾಚ್ ಅಲ್ವಾ, ಇದು ಕೆಂಗೇರಿಲಿ ಆಡಿದ್ದು, ಅದಕ್ಕೆ ಒಂಚೂರು ಸೋತೋಯ್ತು. ಫಾರ್ಮ್ ಅಲ್ಲಿ ಇರ್ಲಿಲ್ಲ ಫ್ರೆಂಡ್ಸ್ ಎಲ್ಲ. ಹೌದು, ಇವಾಗೆಲ್ಲ ಫಾರ್ಮ್ ಅಲ್ಲಿ ಅವ್ರ ಥ್ರೋ ಮ್ಯಾಚ್ ಆದ್ರೂ ವಿಲ್ಸನ್ನೇ ಅಲ್ವಾ? ಆದ್ರೆ ನುಗ್ಸ್ತಾರೆ ಬಾಲ್ನ ಸುಯ್ ಅಂತ. ಹೌದಾ? ಸುಯ್ ಅಂತ ಅಲ್ಲಿ ನೋಡ್ತೀನಿ ನಾನು. ಕನಕಪುರದಲ್ಲಿ ಯಾವ ತರ ಸುಯ್ ಅಂತ ತಿರುಗಿಸ್ತಾರೆ ಅಂತ. ಎನರ್ಜಿ ಐತೆ, ಫುಲ್ ಎನರ್ಜಿಲಿ ಇದ್ದೀರಾ. ಗಣೇಶ ಫೀಲ್ಡ್ಗೂ ಎನರ್ಜಿಯಾಗೆ ಹೋದ್ರು. ಎನರ್ಜಿ ಏನಾಯ್ತು? ಅದು ಎಷ್ಟು ಟ್ರೈನಿಂಗ್ ತಗೊಂಡು, ಏನ್ ರಾತ್ರಿ ಎಲ್ಲ ಟ್ರೈನಿಂಗ್ ಮೇಡಮ್? 11 ಗಂಟೆವರೆಗೂ ರಾತ್ರಿವರೆಗೂ ಟ್ರೈನಿಂಗ್ ತಗೊಂಡು ಹೋಗ್ ಫಸ್ಟ್ನೇ ಅವರ್ ಅಲ್ಲೇ ಮುಂಕಾಗ್ ಬಂದ್ರು. ಓ, ಇಲ್ಲಿದವ್ರು ನೋಡಿ, ರೆಡಿ ಆಯ್ತವ್ರೆ ಎಲ್ಲ. ಇದು ಅದೇನದು ಸನ್ಸ್ಕ್ರೀನ್ ಹಾಕೊಂಡು ಎಲ್ಲ ಫ್ರೆಶ್ ಅಪ್ ಆಯ್ತಾ ಇದ್ದಾರೆ. ಕ್ಯಾಪ್ಟನ್ ನೋಡಿ ಈಗ. ಯಾಕೆ ಮೇಡಮ್ ನಗ್ತಾ ಇದೀಯಾ? ನೋಡಿ ಅದು ಸೋತು ಗೆದ್ದರೆ ಇತಿಹಾಸ ಅದಾ? ಹೇಳಿ ಸರ್, ಹೇಳಿ ಸರ್. ನೀಟಾಗಿ ಬರಲ್ಲ ನನಗೆ, ಹೇಳಿ ಸರ್. ನಿಜ ಬರಲ್ಲ ನೀಟಾಗಿ. ಸೋತು ಗೆದ್ದರೆ ಇತಿಹಾಸ, ಸೋಲತು ಗೆದ್ದರೆ ಮಂದಹಾಸ. ಓ ಬಿಡಿ ಸರ್, ಪಕ್ಕ ಬಿಡಿ ಸರ್. ಇವತ್ತು ಪಕ್ಕ ಮನಗೋತಾರೆ ಬಿಡಿ ಸರ್. ನಮ್ಗೆ ಗೊತ್ತಾಯ್ತಿಲ್ಲ ಮನಿಕತಾರೆ ಅಂತ. ಸರ್ ಏನ್ ಸರ್ ಇದು? RCB ಕ್ಯಾಪ್ ಆಡಕ್ಕೆ ಹಂಗೆ? ಓ ಹಂಗೆ. ಬನ್ನಿ. ಅಲ್ಲಿ ನಮ್ ಇನ್ನೊಬ್ಬ ಪ್ಲೇಯರ್ ರೆಡಿ ಆಯ್ತಾನೆ ಅವ್ರು ಆಗ್ಲಿಂದ. ಅದೇನ್ ರೆಡಿ ಆಯ್ತಾರೋ ಗೊತ್ತಿಲ್ಲ. ಪುನೀತ್ ಯಾದವ್ ಅವರು. ಸರ್, ನಮ್ಮೂರವ್ರು ಇಲ್ಲಿ ದಬಾಕಿ ಸಾಲದು ಅಂತ ಕನಕಪುರಕ್ಕೆ ಹೋಯ್ತವ್ರೆ. ನೀವು ಏನಂತೀರ? ರಿಸಲ್ಟ್ ಏನಾಗುತ್ತೆ ಅಂತ? ಮುಂದೇನಿಲ್ಲ ಸರ್ ಹೇಳಿ, ಎಕ್ಸ್ಪೆಕ್ಟೇಷನ್ ಹೇಳಿ ನಮ್ಮ ಹುಡುಗರ್ದು. ಕನಕಪುರಕ್ಕೆ ಇಲ್ಲಿಂದ ಆ ಮೂಲೆ ಹೋಯ್ತವ್ರೆ. ಏನಿಲ್ಲ, ಗೆದ್ ಬರ್ಲಿ ಅಷ್ಟೇ. ಗೆದ್ದು ಬರ್ಲಿ. ಗೆಲ್ತಾರೆ ಅಂತ ನಿಮ್ಗೂ ಅನಿಸ್ತಾ ಇದೆಯಾ? ಇಲ್ಲ, ನೀನು ಹೋಯ್ತಾ ಇದೆಯಲ್ಲ, ನೋಡ್ಬಿಡ್ವಾ. ಬನ್ನಿ ನೋಡೋಣ ಅದೇನ್ ದಬಾಕ್ತಾರೋ, ನಮ್ಗಂತೂ ಗೊತ್ತಿಲ್ಲ. ಹಾ, ಏನ್ ಹೇಳಿ ಸರ್, ಇನ್ನೊಂದ್ಸಲ ಹೇಳಿ. ಏನಿಲ್ಲ ಬಿಡಿ. ಯಾಕೆ? ಏನೋ ಹೇಳಿದ್ರಲ್ಲ ಇವಾಗ. ಸರ್ ಇವತ್ತು ಸೋತಿರ್ಬೋದು ಸರ್. ಸೋತಿ ಗೆದ್ದಿರೋರು ಸರ್. RCB ಇದ್ದಂಗೆ ಸರ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಹಂಗಾರೆ 18 ವರ್ಷ ಆದ್ಮೇಲೆ ಗೆಲ್ತಾ ಇದ್ದೀರಾ? ಇವಾಗ RCB ಗೆದ್ದವರಲ್ಲ, ಅದಕ್ಕೆ ನಾವು ಗೆಲ್ತೀವಿ. ಬನ್ನಿ ಸರ್, ನೋಡೋದ ಕನಕಪುರದಲ್ಲಿ ಗೊತ್ತಾಗುತ್ತೆ. 2 ಗಂಟೆಗೆ ರಿಸಲ್ಟ್ ಗೊತ್ತಾಗೋಗುತ್ತೆ ನಮ್ಗೆ. ನೋಡಿ ಗೈಸ್, ಇವ್ನು ಅಪರೂಪಕ್ಕೆ ಬರ್ತಾನೆ. ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ? ಯಾಕೆ ಸರ್ ಈ ನಡುವೆ ಬರ್ತಾ ಇರ್ಲಿಲ್ಲ ಕ್ರಿಕೆಟ್ ಆಡಕ್ಕೆ? ಯಾಕೆ ಹುಷಾರಿರ್ಲಿಲ್ಲ ಸರ್? ಇವತ್ತು ಎಲ್ಲ ಬಿಟ್ಟು ಅಷ್ಟು ದೂರ ಕನಕಪುರಕ್ಕೆ ಹೋಯ್ತಾ ಇದೀವಿ. ಏನಿರುತ್ತೆ ರಿಸಲ್ಟ್ ಅಂತ ನಿನ್ಗೆ ಅನ್ಸುತ್ತೆ? ಏನಿಲ್ಲ, ಏನ್ರಿ ಬರಲಿ ಮನೇಲಿ ಸರ್. ಇವತ್ತು ಅಷ್ಟು ದೂರಕ್ಕೆ ಹೋಯ್ತಾ ಇದ್ದೀರಾ, ಏನಾಗುತ್ತೆ ಅನ್ಸುತ್ತೆ ರಿಸಲ್ಟು? ಜ್ಯೂಸ್ ಕುಡೀರಿ ಫಸ್ಟ್ ಒಂಚೂರು. ಜ್ಯೂಸ್ ಕುಡಿಯೋದ? ರಿಸಲ್ಟ್ ಹೇಳಿ. ಜ್ಯೂಸ್ ಕುಡಿಯೋದು ಹೇಳ್ತೀನಿ, ಕುಡೀರಿ. ಕುಡೀರಿ ಹೇಳ್ತೀನಿ. ಕುಡ್ರಾ? ಹೇಳಿ ಸರ್, ಹೇಳಿ ಸರ್. ನೀವು ಇಲ್ಲಿ ಹೇಳ್ಬೇಕು ರಿಸಲ್ಟ್ನ. ಸರ್ ಏನಂತ ಹೇಳ್ಬೇಕು ಹೇಳ್ರಿ? ಅದೇ ನೀವು ಕನಕಪುರಕ್ಕೆ ಹೋಗ್ತಾ ಇದೀವಲ್ಲ ಇಷ್ಟು ದೂರ, ನಿಮ್ಮ ಒಪಿನಿಯನ್ ಏನಿದೆ? ನಮ್ಮ ತಂಡ ಯಾವ ತರ ಪರ್ಫಾರ್ಮೆನ್ಸ್ ಮಾಡುತ್ತೆ? ಬರಲ್ಲ ಕಣ, ಸಾಕದಾಯ್ತು ಸೌಂಡ್ ಇದ್ರಲ್ಲೂ.
ತಗೊಳ್ಳಿ, ಏನೋ ನೀವು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಸರ್ ಅದು ಏನೋ ಒಂದು ಸಾಬಿ ಸರ್ ಅಂತಂದ್ರೆ ಮಾಡೇನಿರಿ ಸರ್, ಎಲ್ಲ ಒಲ್ಟ್ ಮೇಲೆ ಮಾಡೋಣ. ಸೀಬು ಏಯ್ ನೀನ್ ಇರ್ಲಿ, ಕನಕಪುರಕ್ಕೆ ಹೋಯ್ತಾ ಇದೀವಿ. ಯಾವಾಗ್ಲೂ ಕನಕಪುರ ಅಲ್ಲ, ಹಂಗೆ ರೆಸಾರ್ಟ್ ಅದಿರ್ಲಿ. ಅಷ್ಟ್ ದೂರ ಹೋಯ್ತಾ ಇದೀವಿ. ನಮ್ ತಂಡದ ರಿಸಲ್ಟ್ ಏನಾಗುತ್ತೆ ಅನ್ಸುತ್ತೆ ನಿಮ್ಗೆ? ಗೆಲ್ತೀವಿ ಪಕ್ಕ. ದರ್ಶನ್ ನಿಮ್ಗೆ ಏನ್ ಅನ್ಸತ್ರಿ? ಪಕ್ಕ ಗೆಲ್ತೀವಿ. ಆಯುಷ್, ನಮ್ ತಂಡ ಯಾವ ತರ ಪರ್ಫಾರ್ಮೆನ್ಸ್ ಮಾಡುತ್ತೆ ಕನಕಪುರದಲ್ಲಿ? ಹೌದಾ, ಹೇಳಿ. ಮೇನ್ ಬೌಲರ್, ಪ್ರೀಮಿಯಂ ಫಾಸ್ಟ್ ಬೌಲರು ಸರ್ ಹೇಳಿ. ಇವತ್ತು ನಮ್ಮ ತಂಡ ಕನಕಪುರದವರೆಗೂ ಕರ್ಕೊಂಡು ಹೋಗ್ತಾ ಇದ್ದೀರಾ. ಗೆಲ್ಲಿಸ್ತೀರಾ ಸೋಲ್ಸ್ತೀರಾ? ಇಲ್ಲಿ ನೋಡ್ರಿ, ಏನೋ ನಿಮ್ಗೆ ರಿಯಾಕ್ಷನ್ ಕೊಡ್ತಾವ ನೀವು. ರಿಯಾಕ್ಷನ್ ಎಲ್ಲ ಹಾಕಂಗಿಲ್ಲ, ಹೇಳ್ರಿ. ಪಕ್ಕ ಗೆಲ್ಸೋದೆ. ಪಕ್ಕ ಗೆಲ್ತೀವಿ ಅಂತ 100%. ಹೌದಾ? ಕಾನ್ಫಿಡೆಂಟ್ ಐತೆ. ಫಾಸ್ಟ್ ಬಾಲರ್ ಅಂದ್ಮೇಲೆ ಹಂಗೇನಾ, ಸುಮ್ಮನೆನಾ? ಹೌದಾ? ಇಲ್ಲಿ ನೋಡ್ರಿ, 3 ಕಾರು ಸಾಲಾಗಿ ನಿಲ್ಸ್ಬಿಟ್ಟು ಪೂಜೆ ನಡೆಸ್ತಾವ್ರ ಒಳಗಡೆ ನಮ್ ಪುನೀತ್ ಸರ್. ಇಲ್ಲಿ ನಮ್ ಸಪೋರ್ಟರ್ ಚಂದ್ರು ಯಾದವ್ ಅವ್ರು ಬಂದವ್ರೆ, ನಮ್ ತಂಡದ ಕೋಚ್ ಇವರು. ಸರ್, ನಮ್ ತಂಡಕ್ಕೆ ಯಾವ ತರ ಕೋಚಿಂಗ್ ಕೊಟ್ಟಿದ್ದೀರಾ? ಪಕ್ಕಾ ಕಪ್ ನಮ್ದು. ಹೌದಾ? ಸರ್, ನಮ್ ಕೋಚ್ ಈ ತರ ಹೇಳಿದ್ದಾರೆ ಅಂದ್ಮೇಲೆ ಏನಾಗುತ್ತೆ ಅಂತ ಅನ್ಸುತ್ತೆ. ಪಕ್ಕ ಕಪ್ ನಮ್ದೆ. ಹೌದಾ? ಬನ್ನಿ ಸರ್. 100% ಶೋರ್ ಸರ್. ನಮ್ಮ ಅಣ್ಣ ಅವ್ರು ಬೇರೆ ಬಿಗ್ಯಾಗಿ ಪೂಜೆ ಮಾಡ್ತಾ ಇದಾರೆ. ಕಪ್ ನಮ್ದೆ. ಹಂಗೆ ಇಲ್ಲಿ ನೋಡಿ, ನಮ್ ಪುನೀತ್ ಯಾದವ್ ಅವ್ರು ಒಳಗಡೆ ಬಿಗ್ಯಾಗಿ ಪೂಜೆ ಮಾಡ್ತಾವ್ರೆ. ಬನ್ನಿ ನೋಡ್ಕೊ ಯಾವ ತರ ಪೂಜೆ ಮಾಡ್ತಾವ್ರೆ. ನಾವು ಶೂ ಹಾಕ ಬಂದಿದ್ದೀವಿ. ಇರ್ಲಿ, ಬನ್ನಿ. ಅಲ್ಲಿ ಪೂಜೆ ನಡೀತಾ ಇದೆ ಶಿಸ್ತಾಗಲ್ಲಿ ಒಳಗಡೆ ಎಲ್ಲ. ಬನ್ನಿ, ಇವತ್ತು ನೋಡೋದ ಯಾವ ಥರ ಪರ್ಫಾರ್ಮೆನ್ಸ್ ಇರುತ್ತೆ, ಏನು ಎತ್ತ ನೋಡೋದ. ಬನ್ನಿ. ಕ್ಯಾಪ್ಟನ್ ಮಾತು ಕೇಳ್ರಿ ಫಸ್ಟ್. ಕ್ಯಾಪ್ಟನ್ ಎಲ್ಲ ಇಲ್ಲಾಗಲೇ ಬಂದು ನಿಂತವ್ರೆ. ಇರೋದು ಮ್ಯಾಚ್ 2 ಗಂಟೆಗೆ, ಇಲ್ಲಾಗಲೇ 11 ಗಂಟೆ ಆದರೂ ಇಲ್ಲೇ ನಿಂತವ್ರೆ. ಎಲ್ಲ ತರಲೆ ಆಲ್ರೌಂಡರ್ಸ್ ಅಲ್ಲಿದ್ದಾರೆ. ಬನ್ನಿ, ನಮ್ಮ ತಂಡದ ಆಲ್ರೌಂಡರ್ಸ್ ಆಗಲೇ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಬನ್ನಿ, ಅವ್ರು ಮಾತಾಡ್ಸ್ಕೊಳ್ಳೋಣ. ಬೌಲಿಂಗ್ ಕೋಚ್ ನಮ್ಮ ಗೋಲು ಅಂತ ಬಿಡ್ರಿ ಪಾಯಿ. ನಮ್ಮ ತಂಡನ ಸಪೋರ್ಟ್ ಮಾಡೋಕ್ಕೆ ಯಾವತ್ತು ಬೇಕಾದ್ರೂ ಬರ್ತಾರೆ. ಇಂಥ ತಂಡದ ಸಪೋರ್ಟರ್ ಇದ್ರೆ ನಮ್ಮ ತಂಡ ಪಕ್ಕ ಗೆದ್ದೇ ಗೆಲ್ಲುತ್ತೆ. ಕಂಪ್ನಿ ರಜಾ ಹಾಕಿ ಬಂದಿರೋದ್ರಿ. ರಜಾ ಹಾಕ್ಸಿರೋದು ಇಂಥ ತಂಡ ನಮ್ಮ ತಂಡ ಯಾವತ್ತೂ ಗೆಲ್ಲುತ್ರಿ. ಸರ್, ನಿಮ್ಗೆ ಮೆಚ್ಚಲೇಬೇಕು ಸರ್. ನಮ್ಮ ತಂಡನ ಎಲ್ಲೋದ್ರೂ ಸಪೋರ್ಟ್ ಮಾಡಕ್ ಬರ್ತಿರಲ್ಲ ಸರ್. ಮಾಡ್ತೀವಿ ಸಪೋರ್ಟ್. ಇವತ್ತೇನಾಗುತ್ತೆ ಅನ್ಸುತ್ತೆ ಕನಕಪುರದಲ್ಲಿ ನಮ್ಮ ಭವಿಷ್ಯ? ಗೆಲ್ತೀರಾ ಕಣ್ರಿ, ನಿಮ್ಗೇನೆ ನಂಬಿಕೆ ಇಲ್ಲ. ಅಲ್ಲ ರೀ, ನಾವ್ ಎಲ್ಲರೂ ಒಪಿನಿಯನ್ ಕೇಳ್ತಾ ಇರೋದು. ಏನೇನ್ ಹೇಳ್ತಾವ್ರೆ ಒಬ್ಬೊಬ್ರು ಅಂತ. ಗೆಲ್ತೀವಾ? ಇಲ್ಲೇನ್ ದೇವಸ್ಥಾನಕ್ಕೆ ಬಂದಿರಲ್ಲ ಆಗ್ಲೇ? ಬಂದ್ ಪೂಜೆ ನಡೀತಾ ಶಿಸ್ತಾಗಿ. ಸರ್, ಪ್ರೀಮಿಯಂ ಫಾಸ್ಟ್ ಬೌಲರ್ ನೀವು ಒಬ್ರು. ಏನ್ ಸರ್, ನಮ್ ಭವಿಷ್ಯ ಏನಾಗುತ್ತೆ ಅನ್ಸುತ್ತೆ ಕನಕಪುರದಲ್ಲಿ? ನಮ್ಮ ಶಕ್ತಿ ನಮ್ಮ ಹೆಮ್ಮೆ. ನಮ್ಮ ಶಕ್ತಿ ಇದ್ರೆ ಏನ್ ಬೇಕಾದ್ರೂ ಹೊಡಿಬೋದು. ಹೌದಾ? ತಂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಅನ್ಕೊಂಡಿದ್ದೀರಾ ನೀವು? ಅಮ್ಮ ನೋಡಿದ್ರೆ ಮೌಂಟೇನ್ ಡ್ಯೂ ಮೇಲೆ ಡ್ಯೂ ಕುಡಿತಾವನೆ. ಅದೇನ್ ಮೌಂಟೇನ್ ಕೊಡ್ತಾನೋ ಇಲ್ಲ ಕೈಗೆ ಚಿಪ್ ಕೊಡ್ತಾನೋ ಗೊತ್ತಿಲ್ಲ. ಮೌಂಟೇನ್ ಕೊಡ್ತಾನೋ ಇಲ್ಲ ಕೈಗೆ ಚಿಪ್ ಕೊಡ್ತಾನೋ ಗೊತ್ತಿಲ್ಲ. ಬನ್ನಿ ನೋಡೋದ ಅದು ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ. ಈಗೆಲ್ಲ ಓಡಕ್ಕೆ ರೆಡಿ ಆಗಿದ್ದೀವಿ. ಇನ್ನು ಪೂಜೆ ಮುಗೀತು. ನೋಡೋದ ಇನ್ನೂ ಒಂದಿಬ್ಬರು ಬ್ಯಾಟ್ಸ್ಮನ್ಗಳು ಪ್ಲೇಯರ್ಸ್ಗಳು ಬರಬೇಕು. ಇನ್ನೂ ಬಂದಿಲ್ಲ. ಅದೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾವ್ರೆ. ಅದೇ ಆ ರೇಂಜ್ ಹೊಡಿತಾರೋ ಗೊತ್ತಿಲ್ಲ. ಅಲ್ಲಿ ಹಿಂಗೆಲ್ಲ ಹೊಡೆದ್ರೆ ನಾವು ಬ್ಯಾಟಿಂಗ್ ಕೊಡಲ್ಲ, ಬೌಲಿಂಗ್ ಮಾತ್ರ ಮಾಡ್ಬೇಕು ನೀನಲ್ಲಿ. ಅಲ್ಲೆಲ್ಲ ಮ್ಯಾಚ್ ಟೈಮ್ ಆಯಿತು ಅಂತ ಬೇಜಾರು ಮಾಡ್ಕೊಂತ ಇದ್ರೆ, ಇಲ್ಲಿ ನೋಡ್ರೆ ನಮ್ಮ ಬಾಯ್ಸ್ ಎಲ್ಲ ಫೋಟೋ ಶೂಟ್ ಮಾಡ್ತಾವ್ರೆ. ನಮ್ಮ ಕ್ಯಾಮ್ರಾಮನ್ ನೋಡಿ, ಇಲ್ಲಿ ಫೋಟೋಸ್, ಇಲ್ಲಿ ಬಾಯ್ಸು. ಇಲ್ಲೊಬ್ಬ ರೆಡಿ ಆಯ್ತಾವನೆ ಫೋಟೋ ಶೂಟ್ಗೆ. ಇಲ್ಲೊಬ್ರು ಪುಣಿ ಹತ್ರ ಐತೆ ಕಣ. ನಮ್ಮ ತಂಡದವ್ರಿಗೆ ಬಂದ್ರಿ ಮ್ಯಾಚ್ ಟೈಮ್ ಆಯ್ತು ಅಂದ್ರೆ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಂಡು ತಮ್ಗೆ ಟೈಮ್ ಮಾಡ್ತಾವ್ರೆ. ಸರ್, ಏನ್ ಸರ್ ಇದು? ಒಂದ್ ಸಾಬಿ ಗೊತ್ತಿಲ್ಲ, ಫೋಟೋ ಶೂಟ್ ಮಾಡ್ತಾವ್ರೆ. ಏನ್ ಸರ್ ಇವರು ತರಲೆ ಮಾಡ್ತಾವ್ರೆ ಸರ್ ನಮ್ಗಿಲ್ಲಿ. ಏನ್ರಿ ಆಯುಷ್ ತರಲೆ ಆಗ್ತೈತೆ. ಮ್ಯಾಚ್ ಹೋಗ್ರಿ ಅಂದ್ರೆ ಮ್ಯಾಚ್ ಯಾರು ಇದು ಚಿಂತೆ ಇಲ್ಲ, ಫೋಟೋ ಶೂಟ್ ಮಾಡ್ಬೇಕು. ಎಲ್ಲ ಫುಲ್ ಬಿಸಿ. ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ, ನೆಕ್ಸ್ಟ್ ಮದ್ವೆ ಗಂಡು. ಅಪ್ಕಮಿಂಗು. ಇಲ್ಲಿ ನೋಡ್ರಿ, ಇವ್ನ ಕ್ಯಾಮ್ರಾಮನ್ ಎಲ್ಲರೂ ಬಿಸಿ ಮಾಡ್ತಾವನೆ. ಎಲ್ಲರೂ ಲೇಟ್ ಆಗೈತೆ ಮೊದ್ಲೇ. ಇವ್ ನೋಡ್ರಿ, ಇಲ್ಲಿ ಫೋಟೋ ಇಲ್ಲಿ ನೋಡ್ರಿ, ಇಲ್ಲಿ ಝೂಮ್ ಮೇಲೆ ಝೂಮ್ ಮಾಡಿ ಫೋಟೋ ತೆಗಿತಾವನೆ.
ಏ ಅಣ್ಣ ಬರೋಣ ತಗೊಳ್ಳೋ ಜೀವ ಹಿಡ್ಕೊ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಾಬಿಗೆ ಹಿಂಗ್ ಬೈತಾವನೆ. ಹಿಂಗ್ ಕಾಯಿಸ್ತಾರೆ ಹೆಂಗ್ ಹೇಳು? ನೋಡ್ರಿ ಯಾವಾಗ್ಲೂ ಕಾಯಿಸ್ತಾ ಇರ್ತಾನೆ. ಸಾಬಿ ಅಂದ್ರೆ ಯಾರು ಗೊತ್ತಾ? ಗ್ಯಾಸ್ ಇಡ್ತಾನಂತೆ. ನನ್ ಮಾತು ನೋಡ್ರಿ ಎಲ್ಲ ಒಬ್ಬ ಪ್ಲೇಯರ್ಗೋಸ್ಕರ ಕಾಯುವಿಕೆ. ಇವ್ನ ಯಾವ ಸೆಡೆ ನನ್ ಮಗ. ಕಾಯುವಿಕೆ ಏನದು ಏನದು ಏನ್ ರಿಯಾಕ್ಷನ್ ಅದು? ಅವೆಲ್ಲ ಬೇಡ. ಆ ರಿಯಾಕ್ಷನ್ ಇರ್ಲಿ. ನೋಡ್ರಿ ಬೆಳಗ್ಗೆ ನಮ್ನ 8 ಗಂಟೆಗೆ ಎಬ್ಬಿಸ್ಬಿಟ್ಟು ದೇವಸ್ಥಾನ ಕರ್ಕೊಂಡೋದ್ರೆ ಈ ತರ ಕಾಯ್ಸಕ ಕರ್ಕೊಂಡೋದೆ. ನೋಡ್ರಿ ಅವ್ನ್ ಸಾಬಿ ನನ್ ಮಗ, ಅವನು ಸರಿಯಾಗಿ ಬರ್ತವೆ ಬಾಯಿಗೆ ಮಾತಾಡ. ನಾನ್ ಮಾತಾಡಿದ್ರೆ ಇವನು ಶಾಡಾ ಬಾಂಬ್ ಸತೀಶ್ಗಿಂತ ಅಪ್ಪ ಮಾತಾಡ್ತೀನಿ. ಮನೋಹರ, ಇದ್ರ ಬಗ್ಗೆ ಅಭಿಪ್ರಾಯ ಹೇಳಪ್ಪ. ನೀನ್ ಫೋನ್ ಮಾಡ್ಬಿಟ್ಟು ಬರಕ್ ಹೇಳ್ಬಿಟ್ಟು ಅವನೇ ಬಂದಿಲ್ಲ. ಅವೆಲ್ಲ ಬೇಡ. ಅವೆಲ್ಲ ವಿಡಿಯೋದಲ್ಲೆಲ್ಲ ಹಾಕಿದ್ರೆ ಆಮೇಲೆ ಅಷ್ಟೇ. ಅವೆಲ್ಲ ಕಟ್ ಮಾಡೋಣ. ಅವೆಲ್ಲ ಕಟ್ ಆಗುತ್ತೆ. ವಿವೇಕ್, ಫಸ್ಟ್ ಟೈಮ್ ನಮ್ಮ ಜೊತೆ ಟೂರ್ನಿಮೆಂಟ್ ಆಡಕ್ ಬರ್ತಾ ಇದ್ಯಾ? ಇದೆಲ್ಲ ನೋಡ್ಬಿಟ್ಟು ಏನ್ ಅನ್ಕೋತಾ ಇದ್ಯಾ? ಕಣ್ಣ ಇದೆಲ್ಲ ನೋಡ್ಬೇಕು ಅನ್ಸ್ತೈತ್ಯಾ? ಫೋಟೋ ಶೂಟ್ ಎಲ್ಲ ನೋಡಿ. ನೋಡ್ರಿ ಆ ಹುಡ್ಗ ವಾಕಿಂಗ್ ಸ್ಟೈಲ್ ನೋಡ್ತಾ ಇಲ್ಲ ಇವ್ರು. ಅವ್ನ ಪ್ಯಾಂಟ್ ಉದ್ರೋಗನ್ನ ನೋಡ್ತಾವ್ ನೀವು. ಇವ್ನ ಮನೋಹರ ಅಂತ ಅಪರೂಪದ ಮುಳ್ಳಂದಿ ನನ್ನ ಮಗ ಬಂದಂಗೆ ಬರ್ತಾನೆ ಕ್ರಿಕೆಟ್ ಆಡಕ್ಕೆ. ನನ್ನ ಮಗ ಫ್ಯಾಮಿಲಿ ಮ್ಯಾನು. ಫ್ಯಾಮಿಲಿ ಸ್ಯಾಟರ್ಡೇ ಇವತ್ತು ಕೆಲಸಗಳು ಮನೇಲಿ ಕೆಲಸ ಮಾಡ್ದಿರಾ ಇಲ್ಲಿ ವಯಸ್ಸಿನ ಹುಡುಗರ ಜೊತೆ ಕ್ರಿಕೆಟ್ ಆಡಕ್ ಹೋಗೋ ಹುಡುಗರ ಜೊತೆ ಬರ್ತಾವನಿ ಇಲ್ಲಿ ಇವನು. ಏನ್ ಮಾಡೋಣ ಪಾಪ. ನೋಡ್ ಜೂಬಲ್ ಬಂದ ಬಿಡು. ರಿಟರ್ ಇಲ್ಲಿ ನೋಡ್ಕೊಳ್ರಿ ನನ್ನ ಮಗ ಅವನೆಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಒಳ್ಳೆ ಕ್ಯಾಪುಡ್ದಕ್ಕಿ ಇದ್ದಂಗ ಅವನೇ. ನೋಡ್ರಿ ಹಂಗವ್ನೆ ಒಳ್ಳೆ ಫೋಟೋ ಶೂಟ್ ಮಾಡ್ತಾವ. ಬೌಲಿಂಗ್ ಪ್ರಾಕ್ಟೀಸ್ ಮಾಡೋನಿಲ್ಲ ಟೂರ್ನಿಮೆಂಟ್ಗೆ ಹೋಗ್ಬೇಕಾರೆ. ನೋಡ್ರಿ